ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ವಿದ್ಯಾ ದಿಕ್ಸೂಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ತಮ್ಮ ಮಗ ಅಥವಾ ಮಗಳು ವೈದ್ಯರಾಗಬೇಕು ಅನ್ನೋ ಕನಸನ್ನ ಇಟ್ಕೊಂಡಿರುವ ಪೋಷಕರಿಗೆ ಹಾಗೂ ವೈದ್ಯರಾಗಬೇಕು ಅಂತ ಕನಸು ಹೊತ್ತಿರೋ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮಧ್ಯಮ ವರ್ಗದ ಜನರಿಗೆ ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ ಕಷ್ಟ ಸಾಧ್ಯವಾಗ್ತಾ ಇದೆ. ಹೈ ಕಾಂಪಿಟೆನ್ಸಿಯಿಂದ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮಕ್ಕಳು ಅವಕಾಶ ವಂಚಿತರಾಗಿ ತಮ್ಮ ಕನಸುಗಳನ್ನ ಮರೆತು ತಮಗೆ ಇಷ್ಟವಿಲ್ಲದಿದ್ರೂ ಬೇರೆ ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಇಂತಹ ವಿದ್ಯಾರ್ಥಿಗಳಿಗೆ ಅವರ ಕನಸುಗಳನ್ನ ನನಸು ಮಾಡಿಕೊಳ್ಳಲು ಒಂದು ನೇರ ಅವಕಾಶ ಇದೆ. ಅದರಲ್ಲೂ ವಿದೇಶದಲ್ಲಿ ತುಂಬಾ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣವನ್ನ ಪಡೆದುಕೊಳ್ಳಬಹುದಾಗಿದೆ. ಅದು ವೈದ್ಯರಿಂದಲೇ. ತಮ್ಮ ಕನಸನ್ನ ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ಸ್ ಮೂಲಕ ನನಸು ಮಾಡಿಕೊಳ್ಳಬಹುದಾಗಿದೆ. ಅದು ಹೇಗೆ? ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣದ ಬಗ್ಗೆ ತಮ್ಮ ಮನಸ್ಸಲ್ಲಿರೋ ಗೊಂದಲಗಳಿಗೆ ಸೂಕ್ತ ಸಲಹೆಗಾರರಾಗಿ, ಮಾರ್ಗದರ್ಶಕರಾಗಿ ಈ ದಿನ ನಿಮ್ಮಲ್ಲಿನ ಗೊಂದಲಗಳಿಗೆ ಸೂಕ್ತವಾದ ಉತ್ತರಗಳನ್ನು ನೀಡಲಿಕ್ಕೆ ನಮ್ಮೊಂದಿಗೆ ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ನ ಡೈರೆಕ್ಟರ್ ಡಾಕ್ಟರ್ ವಂದನಾ ಆರ್ ಪಾಟೀಲ್ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಜೊತೆಗೆ ಡಾಕ್ಟರ್ ಶ್ರೇಯಸ್ ರೆಡ್ಡಿ ಅವರು ಕೋ ಡೈರೆಕ್ಟರ್ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ನಮಸ್ತೆ. ವೀಕ್ಷಕರೇ, ಆಗ್ಲೇ ಹೇಳಿದಾಗೆ ವಿದೇಶದಲ್ಲಿ MBBS ಮಾಡಬೇಕು ಅಂತಂದ್ರೆ ಅಲ್ಲಿ MBBS ಮಾಡಿ ಬಂದಿರೋರ ಹತ್ರನೇ ನಾವು ಕೇಳ್ಕೋಬೇಕಾಗತ್ತೆ. ಯಾವ ರೀತಿ ಅಲ್ಲಿನ ಸಿಸ್ಟಮ್ ಇರುತ್ತೆ, ಎಜುಕೇಶನ್ ಪ್ಯಾಟರ್ನ್ ಹೇಗಿರುತ್ತೆ, ಈ ವಿಚಾರಗಳನ್ನ. ಹಾಗಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ಸ್ ಇದ್ದಾರೆ ಇವತ್ತು, ಡೈರೆಕ್ಟರ್ ಜೊತೆಗೆ ಕೋ ಡೈರೆಕ್ಟರ್. ಅವರನ್ನೇ ಮೊದಲಿಗೆ ಕೇಳೋಣ. ಡಾಕ್ಟರ್, ಮೊದಲಿಗೆ ಈಗ ನೀವು ಬೇರೆ ದೇಶದಲ್ಲಿ ಹೋಗಿ MBBS ಅನ್ನ ಕಂಪ್ಲೀಟ್ ಮಾಡಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಹಕಾರ ಆಗಬೇಕು ಅಂತ ಈ ಒಂದು ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ಆರಂಭ ಮಾಡಿದ್ದೀರಿ. ಸೊ MBBS ನೀವು ಎಲ್ಲಿ ಮಾಡಿದ್ರಿ? ಯಾಕೆ ವಿದೇಶನ ಆಯ್ಕೆ ಮಾಡ್ಕೊಂಡಿದ್ದು ಅಲ್ಲಿ MBBS ಮಾಡಬೇಕು ಅಂತ? ಈ ಬಗ್ಗೆ. ಸೊ ಮೊದಲಿಗೆ ನನ್ನ ಒಂದು ಡ್ರೀಮ್ ಏನಂತಂದ್ರೆ, ಅಂದ್ರೆ ಇನಿಷಿಯಲ್ ಡೇಸ್ ಇಂದನೂ ಕೂಡ ನನಗೆ ಡಾಕ್ಟರ್ ಆಗಬೇಕು ಅಂತ ಇತ್ತು. ಅಂದ್ರೆ ರೈಟ್ ಫ್ರಮ್ ಮೈ ಹೈಸ್ಕೂಲ್ ಎಜುಕೇಶನ್ ಇಂದ ನಮ್ಮ ಪೇರೆಂಟ್ಸು ಕೂಡ ನನ್ನ ಮಗಳು ಡಾಕ್ಟರ್ ಆಗಬೇಕು, ಮೆಡಿಕಲ್ ಫೀಲ್ಡ್ ಅಲ್ಲೇ ಓದಿಸ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ನನ್ನ ಎಜುಕೇಶನ್ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಸೊ ಎಲ್ರಿಗೂ ಗೊತ್ತಿರ್ಬೋದು, ಇಂಡಿಯಾದಲ್ಲಿ ಲಿಮಿಟೆಡ್ ಸೀಟ್ಸ್ ಆಗಿರ್ಬೋದು, ಹೈ ಕಾಂಪಿಟೆನ್ಸಿ ಆಗಿರ್ಬೋದು. ಸೊ ಆ ಒಂದು ರೀಸನ್ಸ್ ಇಂದ ನಾನು ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮುಗಿಸಿದ್ಮೇಲೆ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಇಂದ ನನಗೆ ಇಲ್ಲಿ ಸೀಟ್ ತಗೊಳ್ಳಿಕ್ ಆಗ್ಲಿಲ್ಲ. ಸೊ ಅವಾಗ ನಾನು ಒಂದು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ, ಅಬ್ರಾಡ್ ಅಲ್ಲೂ ಕೂಡ ಒಂದು MBBS ಮಾಡಬಹುದು, ಒಂದು ಒಳ್ಳೆ ಅಪರ್ಚುನಿಟಿ ಇದೆ, ಹೈ ಕ್ವಾಲಿಟಿ ಎಜುಕೇಶನ್ ಕೂಡ ಇದೆ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತ ನನಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಎನ್ಕ್ವೈರೀಸ್ ರಿಸರ್ಚ್ ಮಾಡಿದಾಗ ನಮ್ಮ ಪೇರೆಂಟ್ಸ್ ಕೂಡ ತುಂಬಾ ಎನ್ಕ್ವೈರೀಸ್ ಮಾಡಿದ್ರು. ಅವಾಗ ಗೊತ್ತಾಯ್ತು, ಯುರೋಪ್ನ ಒಂದು ಜಾರ್ಜಿಯಾ ಅಂತ ಕಂಟ್ರಿ, ಅಲ್ಲಿ ಯೂನಿವರ್ಸಿಟಿ ಜಿಯೋಮೆಡಿ ಅಂತ. ಸೊ ಆ ಯೂನಿವರ್ಸಿಟಿ ಬಗ್ಗೆ ನನಗೆ ಗೊತ್ತಾಗುತ್ತೆ. ಅಲ್ಲಿ ನಾನು ಅಡ್ಮಿಷನ್ ತಗೊಳ್ತೀನಿ. ಅಡ್ಮಿಷನ್ ತಗೊಂಡು ನಂದು MBBS ಕೋರ್ಸ್ ಮುಗಿಸ್ಕೊಂಡು ಫಸ್ಟ್ ಅಟೆಂಪ್ಟ್ ಅಲ್ಲೇ FMG ಎಕ್ಸಾಮ್ ನ ಕ್ಲಿಯರ್ ಮಾಡಿ ಇವಾಗ ಒಂದು ರೆಪ್ಯೂಟೆಡ್ ಹಾಸ್ಪಿಟಲ್ ಅಲ್ಲಿ ನಾನು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಡಾಕ್ಟರ್ ಶ್ರೇಯಸ್ ಅವರೇ, ಈಗ ನೀವು ಕೂಡ ಅದೇ ಒಂದು ಯೂನಿವರ್ಸಿಟಿಯಲ್ಲಿ ನಿಮ್ಮ ಮೆಡಿಕಲ್ ಅನ್ನ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀರಿ. ಸೊ ನೀವು ನಿಮ್ಮ ಕನಸನ್ನ ಸಾಕಾರಗೊಳಿಸ್ಕೊಂಡ್ರಿ. ಬಟ್ ಅದೇ ರೀತಿಯ ಒಂದಷ್ಟು ಕನಸನ್ನ ಇಲ್ಲಿ ನಮ್ಮ ಭಾರತದಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಂಡಿರ್ತಾರೆ. ನಾನು ಡಾಕ್ಟರ್ ಆಗಬೇಕು, ಅದು ಕೂಡ ಅಬ್ರಾಡ್ ಅಲ್ಲಿ ಹೋಗಿ ನನ್ನ ಮೆಡಿಕಲ್ ಅನ್ನ ಮುಗಿಸಿ ನಾನು ಬರಬೇಕು ಅಥವಾ ಮೆಡಿಕಲ್ ಮಾಡಬೇಕು ಅಲ್ಲಿ ಅನ್ನೋದು. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಏನ್ ಸಲಹೆಯನ್ನ ನೀಡ್ತೀರಿ? ಜೊತೆಗೆ ನಿಮ್ಮ ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ಯಾವ ರೀತಿಯ ಸಹಕಾರವನ್ನ ನೀಡಲಿಕ್ಕೆ ರೆಡಿ ಆಗಿದೆ ಅಂತ? ಸೊ ಬೇಸಿಕ್ಲಿ ಮೇಡಮ್, ಇಂಡಿಯಾದಲ್ಲಿ ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಎಷ್ಟೊಂದು ಥರ ಕನ್ಫ್ಯೂಷನು, ಕ್ವೇರೀಸು ಇದೆಲ್ಲ ಇರುತ್ತೆ. ಸೊ ಇವ್ರಿಗೆಲ್ಲಾರ್ಗು ಕನ್ಫ್ಯೂಷನ್, ಕ್ವೇರೀಸ್ಗೆಲ್ಲದಕ್ಕೂ ಫುಲ್ ಸ್ಟಾಪ್ ಸೊಲ್ಯೂಷನ್ ಬಂದು ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ಸ್ ಇಂದ ಅಡ್ಮಿಷನ್ ಹಾಕೋ ಮಕ್ಳಿಗೆ ಒಂದು ವ್ಯಾಲ್ಯೂಬಲ್ ಅಂಡ್ ಜೆನ್ಯೂನ್ ಇನ್ಫಾರ್ಮೇಶನ್ ನಾವು ಕೊಡ್ತಿದ್ದೀರಿ. ಸೊ ಇದು ಬೇರೆ ಯಾರ ಕೈಯಿಂದನೂ ಕೊಡಲು ಸಾಧ್ಯವಿಲ್ಲ. ಏಕೆಂದ್ರೆ ನಾವು ಅದೇ ಯೂನಿವರ್ಸಿಟಿಯಲ್ಲಿ ಗ್ರಾಜುಯೇಟ್ ಆಗಿರೋದ್ರಿಂದ ಆ ಯೂನಿವರ್ಸಿಟಿ ಬಗ್ಗೆ ಆಗಿರ್ಲಿ, ಪ್ರೊಫೆಸರ್ಸ್ ಬಗ್ಗೆ ಆಗಿರ್ಲಿ, ಎಜುಕೇಶನ್ ಸಿಸ್ಟಮ್ ಬಗ್ಗೆ ಆಗಿರ್ಲಿ, ಅದೊಂದು ಸಬ್ಜೆಕ್ಟ್ ನಮ್ಗೆ ಓಲ್ಡ್ ಇರುತ್ತೆ. ಸೊ ಇದೊಂದು ನಮ್ದು ಕಂಪ್ಲೀಟ್ ನಾಲೆಜ್ ಮತ್ತು ಎಕ್ಸ್ಪೀರಿಯನ್ಸ್ ಮಕ್ಕಳು ಒಟ್ಟಿಗೆ ಶೇರ್ ಮಾಡ್ತೀವಿ. ಸೊ ಈ ರೀತಿಯಲ್ಲಿ ನಾವು ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಕಂಪ್ಲೀಟ್ಲಿ ಮ್ಯಾನೇಜ್ ಬೈ ಪ್ರಾಕ್ಟಿಸಿಂಗ್ ಡಾಕ್ಟರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಮ ಕಡೆಯಿಂದ 1-on-1 ಅಸಿಸ್ಟೆನ್ಸ್ ಹಾಗೂ ಗೈಡೆನ್ಸ್ ಸಿಗುತ್ತೆ ಅಂತ ನಾವು ಹೇಳ್ತೀರಿ. ಓಕೆ ಡಾಕ್ಟರ್ ವಂದನಾ ಅವರೇ, ನೀವೇನು ಹೇಳ್ತೀರಿ?
ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ನಾನು ಮಕ್ಕಳಿಗೆ ಹೇಳಕ್ಕೆ ಏನು ಇಷ್ಟಪಡೋದು ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಮ್ಯಾನೇಜ್ಡ್ ಬೈ ಡಾಕ್ಟರ್ಸ್, ಪ್ರಾಕ್ಟಿಸಿಂಗ್ ಡಾಕ್ಟರ್ಸ್ ಆಗಿರೋದ್ರಿಂದ ಒಂದು ವ್ಯಾಲ್ಯೂಯಬಲ್ ಮತ್ತೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇಂದ ಒಂದು ಇನ್ಫಾರ್ಮೇಶನ್ ನಾವು ಶೇರ್ ಮಾಡ್ತೀವಿ. ಸೊ ಬೇಸಿಕಲಿ ನಮ್ಮ ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ಮುಖಾಂತರ ಮಕ್ಕಳು ಯಾರ್ಯಾರು ಅಡ್ಮಿಷನ್ ಪಡ್ಕೊಳ್ತಾರೋ, ಸಪೋಸ್ ಅವರು ಈಗ MBBS ಈಗ ಯಾವುದೇ ಒಂದು ಕೋರ್ಸ್ ಆಗಿರಲಿ, ಸೊ ಬೇಸಿಕ್ ಅವ್ರಿಗೊಂದು ನಾಲೆಜ್ ಬೇಕು. ಈಗ ಅವ್ರು MBBS ಕೋರ್ಸ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಬೇಸಿಕ್ ರಿಗಾರ್ಡಿಂಗ್ ಸಬ್ಜೆಕ್ಟ್ಸ್ ಆಗಿರ್ಬೋದು, ಕೋರ್ಸ್ನ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಹೋಗ್ಬೇಕು, ಅವ್ರಿಗೆ ಏನು ಅದರಿಂದ ನೆಕ್ಸ್ಟ್ ಅವ್ರ ಸಬ್ಜೆಕ್ಟ್ಸ್ ಅಲ್ಲಿ ಇಂಪ್ರೂವ್ ಮಾಡ್ಕೋಬಹುದು. ಸೊ ಕಂಪ್ಲೀಟ್ ಆ ಬೇಸಿಕ್ ನಾಲೆಜ್ ಏನಿದೆಯೋ ಅದು ನಮ್ಮ ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ಮುಖಾಂತರ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ಮುಖಾಂತರ ಯಾರು ಮಕ್ಕಳು ಅಡ್ಮಿಷನ್ಸ್ ತಗೊಳ್ತಾರೋ, ಸೊ ಆ ಮಕ್ಕಳ ಜೊತೆಗೆ ನಾವು ಜಾರ್ಜಿಯಾಗೆ ಟ್ರಾವೆಲ್ ಮಾಡ್ತೀವಿ. ಲೈಕ್ ಅಡ್ಮಿಷನ್ಸ್ ತಗೊಳ್ಳೋ ಮಕ್ಕಳಿಗೆ ಅವ್ರ ಜೊತೆಗೆ ಜಾರ್ಜಿಯಾಗೆ ಟ್ರಾವೆಲ್ ಮಾಡಿ ನಾವು ಜಾರ್ಜಿಯಾದಲ್ಲಿ ಅವ್ರ ಜೊತೆಗೆ ಒಂದು 15 days ಅಟ್ಲೀಸ್ಟ್ ಸ್ಟೇ ಮಾಡಿ ಅವ್ರಿಗೆ ಇವಾಗ ಅಲ್ಲಿ ಹೋದ್ಮೇಲೆ ಇವಾಗ ಬೇಸಿಕ್ ಇನ್ಫಾರ್ಮೇಶನ್ ಅಂತ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕಂಟ್ರಿ ರಿಲೇಟೆಡ್ ಅವರು ತಿಳ್ಕೋಬೇಕು ಅಂತಂದ್ರೆ, ಸೊ ಪ್ರತಿಯೊಂದು ಅವ್ರದ್ದು ಒಂದು ಟ್ರಾವೆಲ್ ಆಗಿರ್ಬೋದು, ಯೂನಿವರ್ಸಿಟಿ ರಿಗಾರ್ಡಿಂಗ್ ಆಗಿರ್ಬೋದು, ಸೊ ಆ ಕಂಪ್ಲೀಟ್ ಆ ಪ್ರಾಸೆಸ್ ನ ಏನಿದೆ ಅಲ್ಲಿ ಹೋಗಾದ್ಮೇಲೂ ಕೂಡ ಅವ್ರ ಜೊತೆಗೆ ಇದ್ದು ಅದೆಲ್ಲ ಅವ್ರಿಗೆ ಒಂದು ಸೆಟ್ ಆಗೋ ತರ, ಆ ಎನ್ವೈರ್ಮೆಂಟ್ ಸೆಟ್ ಆಗೋ ತರ ಅವ್ರು ನೋಡ್ಕೊಂಡು ನಾವು ಮತ್ತೆ ರಿಟರ್ನ್ ಆಗ್ತೀವಿ. ಸೊ ಅದಾದ್ಮೇಲೆ ರಿಟರ್ನ್ ಆದ್ಮೇಲೂ ಕೂಡ ಮಕ್ಕಳು ಅಡ್ಮಿಷನ್ಸ್ ತಗೊಂಡಾದ್ಮೇಲೆ ಅದ್ರ ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೋ ಅಲ್ಲಿ ಆ ಕಂಟ್ರಿಲಿ ಅವರು ಸ್ಟಾರ್ಟ್ ಮಾಡಿದ್ಮೇಲೆ, ಸೊ ಆ ಪ್ರತಿಯೊಂದು ಗೈಡೆನ್ಸ್ ರೈಟ್ ಫ್ರಮ್ ಅವ್ರ ಫಸ್ಟ್ ಇಯರ್ ಇಂದ ಹಿಡಿದು ಲಾಸ್ಟ್ ಇಯರ್ ಅವ್ರ MBBS ಕರಿಕ್ಯುಲಮ್ ಏನಿದೆಯೋ ಥ್ರೂ ಔಟ್ ನಮ್ಮ ಪ್ರಾಕ್ಟಿಸಿಂಗ್ ಡಾಕ್ಟರ್ಸ್ ಮತ್ತೆ ನಮ್ಮ ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ಸ್ ಟೀಮ್, ಡಾಕ್ಟರ್ಸ್ ಟೀಮ್ ಏನಿದೆಯೋ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಆಸ್ ಅ ಗೈಡರ್ ಆಗಿ ಥ್ರೂ ಔಟ್ ಅವ್ರ ಅಕಾಡೆಮಿಕ್ ಪ್ರಾಸೆಸ್ ಅಲ್ಲಿ ನಾವು ಫಾಲೋ ಅಪ್ ಮಾಡ್ತೀವಿ. ನಮ್ಮ ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ಮುಖಾಂತರ ಯಾರು ಮಕ್ಕಳು ಅಡ್ಮಿಷನ್ಸ್ ತಗೊಳ್ತಾರೋ, ಸೊ ಅವ್ರಿಗೆ ಬೇಸಿಕ್ ಈಗ MBBS ಎಜುಕೇಶನ್ ಅಂತಂದ್ಮೇಲೆ ಬೇಸಿಕ್ ಇನ್ಫಾರ್ಮೇಶನ್ ಬೇಕಾಗುತ್ತೆ ರೈಟ್ ಫ್ರಮ್ ಅವ್ರ ಬಿಗಿನಿಂಗ್ ಇಂದ. ಫಾರ್ ಎಕ್ಸಾಂಪಲ್ ಸಬ್ಜೆಕ್ಟ್ ವೈಸ್ ಆಗಿರ್ಬೋದು, ಅವರ ಒಂದು ಪ್ರೀ ಕ್ಲಿನಿಕಲ್ ನಾಲೆಜ್ ಇಂದ, ಲೈಕ್ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಹಿಸ್ಟ್ರಿ ಟೇಕಿಂಗ್ ಇಂದ ಹಿಡಿದ್ಬಿಟ್ಟು ಪ್ರೀ ಕ್ಲಿನಿಕಲ್ ಸಬ್ಜೆಕ್ಟ್ಸ್ ನ ಹೇಗೆ ಕ್ಯಾರಿ ಆನ್ ಮಾಡಬೇಕು, ಬೇಸಿಕ್ ಟೆಕ್ನಿಕ್ಸ್ ಆಗಿರ್ಬೋದು, ಪ್ರಾಕ್ಟಿಕಲ್ ಸ್ಕಿಲ್ಸ್ ಆಗಿರ್ಬೋದು, ನಮ್ಮ ಒಂದು ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ಸ್ ಮುಖಾಂತರ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ಅದ್ರ ಜೊತೆಗೆ ಮಕ್ಕಳು ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ಮುಖಾಂತರ ಯಾರು ಅಡ್ಮಿಷನ್ಸ್ ತಗೊಳ್ತಾರೋ ಅವ್ರಿಗೆ ರೈಟ್ ಫ್ರಮ್ ಅವ್ರ ಟ್ರಾವೆಲ್ ಇಂದ ಹಿಡಿದು, ಅಂದ್ರೆ ಪ್ರೀ ಡಿಪಾರ್ಚರ್ ಇಂದ ಹಿಡಿದು ಇಲ್ಲಿಂದ ಅವ್ರ ಜೊತೆ ನಾವು ಕೂಡ, ನಾನಾಗಿರ್ಬೋದು, ಡಾಕ್ಟರ್ ಶ್ರೇಯಸ್ ಅವ್ರ ಆಗಿರ್ಬೋದು, ಅವ್ರ ಜೊತೆ ಟ್ರಾವೆಲ್ ಮಾಡ್ತೀವಿ. ಅವ್ರ ಜೊತೆ 15 days ಸ್ಟೇ ಮಾಡ್ತೀವಿ. ಅಲ್ಲಿ ಅವರ ಒಂದು ಸಿಸ್ಟಮ್ಗೆ ಅಡ್ಜಸ್ಟ್ ಆಗೋವರೆಗೂ, ಅಂದ್ರೆ ಅವ್ರಿಗೆ ಒಂದು ಬೇಸಿಕ್ ನೆಸೆಸಿಟೀಸ್ ಇರುತ್ತೆ ಆ ಕಂಟ್ರಿಗೆ ಹೋದ್ಮೇಲೆ. ಯೂನಿವರ್ಸಿಟಿ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು, ಪ್ರೊಫೆಸರ್ಸ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು, ಹೇಗೆ ಅವರು ಅಲ್ಲಿ ಆ ಎನ್ವಿರಾನ್ಮೆಂಟ್ ಸೆಟ್ ಆಗ್ಬೇಕು, ಅವ್ರ ಒಂದು ಬೇಸಿಕ್ ನೆಸೆಸಿಟೀಸ್ ಇರುತ್ತೆ. ಒಂದು ಟ್ರಾವೆಲ್ ಇಂದ ಹಿಡಿದ್ಬಿಟ್ಟು ಒಂದು ಬೇಸಿಕ್ ಗ್ರೋಸರಿ ಶಾಪಿಂಗ್ ಇಂದ ಆಗಿರ್ಬೋದು. ಸೊ ಪ್ರತಿಯೊಂದು ಅವ್ರಿಗೊಂದು ಎನ್ವಿರಾನ್ಮೆಂಟ್, ಸೇಫ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗೋವರೆಗೂ ಅವ್ರ ಜೊತೆಗೆ ಇರ್ತೀವಿ. ಇದಾದ್ಮೇಲೂ ವಾಪಸ್ ನಾವು ಇಂಡಿಯಾಗೆ ಬಂದ ಮೇಲೆ ಥ್ರೂಔಟ್ ಎವ್ರಿ 6 months ನಾವು ಜಾರ್ಜಿಯಾಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಅವ್ರ ಅಕಾಡೆಮಿಕ್ ಪ್ರಾಸೆಸ್ ನ ಫಾಲೋ ಮಾಡ್ತಾ ಇರ್ತೀವಿ. ಅವ್ರದ ಮಾರ್ಕ್ ಶೀಟ್ ಇಂದ ಹಿಡಿದ್ಬಿಟ್ಟು ಅವ್ರು ಯಾವ ಸಬ್ಜೆಕ್ಟ್ಸ್ ಅಲ್ಲಿ ವೀಕ್ ಇದ್ದಾರೆ, ಅವ್ರ ಯೂನಿವರ್ಸಿಟಿ ಎಕ್ಸಾಮ್ಸ್ ಆದ್ಮೇಲೆ ಯಾವ ಸಬ್ಜೆಕ್ಟ್ಸ್ ಅಲ್ಲಿ ವೀಕ್ ಇದ್ದಾರೆ, ಯಾವ ಸಬ್ಜೆಕ್ಟ್ಸ್ ನ ಅವ್ರು ಕ್ಯಾರಿ ಆನ್ ಹೇಗೆ ಮಾಡ್ಕೋಬೇಕು, ಯಾವ ಬುಕ್ಸ್ ನ ಪ್ರಿಫರ್ ಮಾಡಬೇಕು, ಯಾವ ವೇಲಿ ಅವರು ಆ ಸಬ್ಜೆಕ್ಟ್ಸ್ ನ ಇಂಪ್ರೂವೈಸ್ ಮಾಡ್ಕೋಬಹುದು. ಸೊ ಅವರ ಒಂದು ಬೇಸಿಕ್ ಏನು ಸಬ್ಜೆಕ್ಟ್ ವೈಸ್ ಏನು ಅಲ್ಲಿ ಯೂನಿವರ್ಸಿಟಿಲಿ ಎಕ್ಸಾಮ್ಸ್ ನಡೆಯುತ್ತೋ ಯಾವ ತರ ಇರುತ್ತೆ. ಫಾರ್ ಎಕ್ಸಾಂಪಲ್ ವೈವಾ ಎಕ್ಸಾಮ್ಸ್ ಇರುತ್ತೆ ಅವ್ರಿಗೆ ಡೈಲಿ. ಸೊ ಆ ವೈವಾ ಪ್ಯಾಟರ್ನ್ ಯಾವ ತರ ಇರುತ್ತೆ, ಯೂನಿವರ್ಸಿಟಿಲಿ ಎಜುಕೇಶನ್ ಯಾವ ತರ ಇರುತ್ತೆ. ಸೊ ಕಂಪ್ಲೀಟ್ ನಾವು ಅವ್ರಿಗೆ ಬೇಸಿಕ್ ಇಂದ ಹಿಡ್ಬಿಟ್ಟು ಕಂಪ್ಲೀಟ್ ಅವ್ರ ಮುಗಿಸೋವರೆಗೂ ಸ್ಟೆಪ್ ಬೈ ಸ್ಟೆಪ್ ಆಸ್ ಅ ಗೈಡರ್ ಆಗಿ ನಮ್ಮ ಒಂದು ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ಮುಖಾಂತರ ನಾವು ಆಸ್ ಅ ಹೆಲ್ಪರ್ ಹಾಗೆ ಗೈಡರ್ ಆಗಿ ಥ್ರೂ ಔಟ್ ಅವ್ರಿಗೆ ಅಸಿಸ್ಟೆನ್ಸ್ ಕೊಡ್ತಾ ಇರ್ತೀವಿ. ಓಕೆ, ದಟ್ಸ್ ನೈಸ್ ಟು ಹಿಯರ್ ಆಕ್ಚುಲಿ. ಬಿಕಾಸ್ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ಗೊತ್ತಿರೋದಿಲ್ಲ, ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅಬ್ರಾಡ್ ಅಲ್ಲಿ ಹೋಗಿ ಓದ್ಬೇಕಿರುತ್ತೆ, ಬಟ್ ಹೇಗೆ ಏನು ಅನ್ನೋದು ಅರ್ಥ ಆಗ್ತಿರಲ್ಲ. ಅಂಡ್ ಅಫ್ಕೋರ್ಸ್ ಮಿಡಲ್ ಕ್ಲಾಸ್ ಪೀಪಲ್ ಅಂತ ಬಂದಾಗ ಮಿಡಲ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಕೆಲವೊಂದು ಫೆಸಿಲಿಟೀಸ್ ಬಗ್ಗೆ ಕೂಡ ಐಡಿಯಾನೇ ಇರೋದಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ನೀವು ಮೆಡಿಕಲ್ ಸೀಟ್ ತಗೊಂಡು ಅವರು ಬೇರೆ ದೇಶದ ಒಂದು ಉನ್ನತ ಯೂನಿವರ್ಸಿಟಿಯಲ್ಲಿ ಅವರ ಮೆಡಿಕಲ್ ಅನ್ನ ಮಾಡಲಿಕ್ಕೆ ಸಹಕಾರ ನೀಡ್ತಿದ್ದೀರಿ ನಿಮ್ಮ ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ಮುಖಾಂತರ. ಇಬ್ಬರಿಗೂ ಕೂಡ ಆಲ್ ದ ಬೆಸ್ಟ್. ಅಂಡ್ ನೀವು ಹೇಳಿದ್ರಿ ಜಾರ್ಜಿಯಾದ ಯೂನಿವರ್ಸಿಟಿ ಜಿಯೋಮೆಡಿಯಲ್ಲಿ ನಿಮ್ಮ ಮೆಡಿಕಲ್ ಅನ್ನ ಮುಗಿಸಿದ್ರಿ ಅಂತ. ಸೊ ಅಫ್ಕೋರ್ಸ್ ನಿಮಗೆ ನೀವು ಆ ಯೂನಿವರ್ಸಿಟಿ ಬಗ್ಗೆ ಅಷ್ಟೊಂದು ಹೇಳ್ತಿದ್ದೀರಿ ಅಂತಂದ್ರೆ ನಿಮ್ಮ ಯೂನಿವರ್ಸಿಟಿ ಬಗ್ಗೆ ಸಾಕಷ್ಟು ಪ್ರೌಡ್ ಫೀಲ್ ಇರುತ್ತೆ. ಆ ಯೂನಿವರ್ಸಿಟಿಯ ಒಂದಷ್ಟು ಡೀಟೇಲ್ಸ್ ನೀವು ವೀಕ್ಷಕರಿಗೆ ನೀಡೋದಾದ್ರೆ. ಓಕೆ,
ಸೊ ಯೂನಿವರ್ಸಿಟಿ ಜಿಯೋಮೆಡಿ ಸಿಚುವೇಟೆಡ್ ಜಾರ್ಜಿಯಾ ಕಂಟ್ರಿಲಿ ಟಿಬ್ಲಿಸಿಲಿ ಸಿಚುವೇಟ್ ಆಗಿರೋದು. ಸೊ ಯೂನಿವರ್ಸಿಟಿ ಜಿಯೋಮೆಡಿ ಫಸ್ಟ್ ಬೇಸಿಕಲಿ ನಾನು ಒಂದು ಇಂಪಾರ್ಟೆನ್ಸ್ ಕೊಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಕಂಪ್ಲೀಟ್ಲಿ ರೆಕಗ್ನೈಸ್ಡ್ ಬೈ ಇಂಟರ್ನ್ಯಾಷನಲ್ ಅಕ್ರೆಡೇಷನ್ ಲೈಕ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಆಗಿರ್ಬೋದು, ಹಾಗೆ ಫೈಮರ್ ಆಗಿರ್ಬೋದು. ಸೊ ಇದೆಲ್ಲದ್ರಿಂದನೂ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಆಗಿರೋದ್ರಿಂದ ಸೊ ಮಕ್ಕಳು ಯಾರ್ಯಾರು ಅಡ್ಮಿಷನ್ಸ್ ತಗೊಳ್ತಾರೋ ಅವರ ಡಿಗ್ರಿ ಏನಿರುತ್ತೋ ಗ್ಲೋಬಲಿ ರೆಕಗ್ನೈಸ್ಡ್ ಆಗಿರುತ್ತೆ. ನಾ ಈ ಪಾಯಿಂಟ್ ನ ಸ್ಟ್ರೆಸ್ ಮಾಡ್ತೀನಿ, ಯಾಕಂತಂದ್ರೆ ಎಷ್ಟೊಂದು ಮಕ್ಕಳು ಸುಮಾರು ಒಂದು ಅನ್ರೆಕಗ್ನೈಸ್ಡ್ ಒಂದು ಲೋ ಕಾಸ್ಟ್ ಅಲ್ಲಿ MBBS ಮುಗಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಅನ್ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ಗೆಲ್ಲ ಅಡ್ಮಿಷನ್ಸ್ ತಗೊಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ ಯೂನಿವರ್ಸಿಟಿ ಜಿಯೋಮೆಡಿ ಕಂಪ್ಲೀಟ್ಲಿ ಗ್ಲೋಬಲಿ ರೆಕಗ್ನೈಸ್ಡ್ ಅಲ್ಲಿ ಆ ಯೂನಿವರ್ಸಿಟಿಲಿ ಓದೋದ್ರಿಂದ ಕಂಪ್ಲೀಟ್ಲಿ ಅವರ ಡಿಗ್ರಿ ಏನಿರುತ್ತೋ ಗ್ಲೋಬಲಿ ರೆಕಗ್ನೈಸ್ಡ್ ಆಗಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಯೂನಿವರ್ಸಿಟಿ ಏನು ಎಜುಕೇಶನ್ ಇದೆಯೋ ಅವರ MBBS ಕರಿಕ್ಯುಲಮ್ ಏನಿದೆಯೋ ಕಂಪ್ಲೀಟ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. ಥ್ರೂಔಟ್ ದೇರ್ ಏನು ಸಿಲೆಬಸ್ ಇದೆಯೋ ಕಂಪ್ಲೀಟ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದ್ರೆ ಸುಮಾರು ಮಕ್ಕಳಿಗೆ ಈಗ ಬೇರೆ ಬೇರೆ ದೇಶದಲ್ಲಿ ಕೆಲವೊಂದು ಅವ್ರದೇ ಆದ ಲ್ಯಾಂಗ್ವೇಜ್ ಪ್ಯಾಟರ್ನ್ಸ್ ಇರುತ್ತೆ. ಸೊ ಆ ಒಂದು ಅವರು ಆ ಪ್ರಾಬ್ಲಮ್ಸ್ ನ ಏನ್ ಫೇಸ್ ಮಾಡ್ತಿದಾರೋ ಸೊ ಯೂನಿವರ್ಸಿಟಿ ಜಿಯೋಮೆಡಿಯಲ್ಲಿ ಆತರ ಏನು ಅವ್ರಿಗೆ ಪ್ರಾಬ್ಲಮ್ಸ್ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಎಜುಕೇಶನ್ ಏನಿರುತ್ತೋ ಕಂಪ್ಲೀಟ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. ಸೊ ಇದ್ರ ಜೊತೆಗೆ ನಾನು ಹೇಳೋದೇನಂತಂದ್ರೆ ಮಕ್ಕಳು ಅಲ್ಲಿ ಅಡ್ಮಿಷನ್ಸ್ ತಗೊಂಡಾದ್ಮೇಲೆ ಈಗ ಫ್ಯೂಚರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಅವ್ರು ಫೇಸ್ ಮಾಡ್ಬೇಕಾಗುತ್ತೆ. ಈಗ ಅಲ್ಲಿ MBBS ಮುಗಿಸ್ಕೊಂಡು ಬಂದ್ಮೇಲೆ ಇಲ್ಲಿ FMG ಎಕ್ಸಾಮ್ ಅಂತ ಇರುತ್ತೆ. ಅಪ್ಕಮಿಂಗ್ ಅಲ್ಲಿ ನೆಕ್ಸ್ಟ್ ಎಕ್ಸಾಮ್ ಅಂತ ಬರ್ತಾ ಇದೆ ಈಗ ಅಪ್ಕಮಿಂಗ್ ಅಲ್ಲಿ. ಸೊ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಯೂನಿವರ್ಸಿಟಿಲಿ ರೈಟ್ ಫ್ರಮ್ ಫಸ್ಟ್ ಇಯರ್ ಇಂದ ಅಲಾಂಗ್ ಅವ್ರ ಅಕಾಡೆಮಿಕ್ ಪ್ರಾಸೆಸ್ ಏನಿರುತ್ತೋ ಅದ್ರ ಜೊತೆಗೆ ಅವ್ರಿಗೆ ಫ್ರೀ ಆಗಿ ಇಂಡಿಯಾದಿಂದ ಟಾಪ್ ಮೋಸ್ಟ್ ಫ್ಯಾಕಲ್ಟಿನ ಎವ್ರಿ 6 months ವೆಲ್ಕಮ್ ಮಾಡ್ತಾರೆ. ಅವ್ರಿಗೆ FMG ಎಕ್ಸಾಮ್ ಆಗಿರ್ಬೋದು, ನೆಕ್ಸ್ಟ್ ಎಕ್ಸಾಮ್ ಆಗಿರ್ಬೋದು, ಫರ್ದರ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವ್ರಿಗೆ ಫ್ರೀ ಆಗಿ ಅಲಾಂಗ್ ವಿತ್ ದರ್ ಅಕಾಡೆಮಿಕ್ ಪ್ರಾಸೆಸ್ ಅಲ್ಲಿ ಅವ್ರಿಗೆ ಕೋಚಿಂಗ್ ನ ಪ್ರೊವೈಡ್ ಮಾಡಿ ಕೊಡ್ತಾರೆ. ಸೊ ಅದೇ ರೀತಿ ಯೂನಿವರ್ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಂಗಿದ್ರೆ ಕಂಪ್ಲೀಟ್ಲಿ ಹೈ ಇನ್ಫ್ರಾಸ್ಟ್ರಕ್ಚರ್ ವಿತ್ ಫಸ್ಟ್ ಆಫ್ ಆಲ್ ನಾನು ಇನ್ನೊಂದೇನು ಸ್ಟ್ರೆಸ್ ಮಾಡಿ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಮಿನಿಮಲ್ ಅಫೋರ್ಡೇಬಲ್ ಫೀಸ್ ಅಲ್ಲಿ ಅವ್ರಿಗೆ ಒಂದು ಹೈ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ಫ್ರಾಸ್ಟ್ರಕ್ಚರ್ ವೈಸ್ ಕಂಪ್ಲೀಟ್ಲಿ ಹೈ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇದೆ. ಡಿಜಿಟಲಿ ಹಾಗೂ ವರ್ಚುವಲಿ ಎಜುಕೇಶನ್ ಪ್ರಾಸೆಸ್ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಮಕ್ಕಳಿಗೆ ಒಂದು ಪ್ರೀ ಕ್ಲಿನಿಕಲ್ ಇಂದ ಹಿಡಿದು ಪೋಸ್ಟ್ ಕ್ಲಿನಿಕಲ್ ವರೆಗೂ ಅವ್ರಿಗೆ ಆ ಒಂದು ಡಿಜಿಟಲಿ ಇಂಪ್ರೂವೈಸ್ ಆಗಿರೋದ್ರಿಂದ ಸೊ ಅವರ ಒಂದು ಕಲಿಯೋ ಪ್ರಾಸೆಸ್ ಏನಿರುತ್ತೆ ಅವ್ರಿಗೆ ತುಂಬಾ ಈಸಿನೇ ಆಗುತ್ತೆ ಅದು. ಹಾಗೆ ಅದ್ರ ಜೊತೆಗೆ ಯೂನಿವರ್ಸಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಜೊತೆಗೆ ಅಫಿಲಿಯೇಟೆಡ್ ಆಗಿರೋದ್ರಿಂದ ಅವ್ರದೇ ಆದಂತ ಒಂದು ಓನ್ ಕ್ಲಿನಿಕ್ ಕೂಡ ಇದೆ. ಆಮೇಲೆ ಮಲ್ಟಿಪಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಜೊತೆ ಟೈಅಪ್ ಆಗಿರೋದ್ರಿಂದ ಇಂಡಿಯಾ ಆಗಿರ್ಬೋದು, ಟರ್ಕಿ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಸೊ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಜೊತೆಗೆ ಅಫಿಲಿಯೇಷನ್ ಇರೋದ್ರಿಂದ ಸೊ ಮಕ್ಕಳು ಅಲ್ಲಿ ಎಜುಕೇಶನ್ ಮುಗಿಸೋದ್ರಿಂದ ಅವ್ರಿಗೆ ಕ್ಲಿನಿಕಲಿ ಅಲಾಂಗ್ ವಿತ್ ದ ಪೇಷಂಟ್ ಬೆಡ್ ಸೈಡ್ ಪ್ರಾಕ್ಟೀಸ್ ಕೂಡ ಸಿಗುತ್ತೆ. ರೈಟ್ ಫ್ರಮ್ ಅವ್ರ ಥರ್ಡ್ ಇಯರ್ ಇಂದ ಎವ್ರಿ ಹಾಸ್ಪಿಟಲ್ ಹೋಗ್ಬಿಟ್ಟು ಅವ್ರ ಒಂದು ಎಜುಕೇಶನ್ ಪ್ರಾಸೆಸ್ ಥರ್ಡ್ ಇಯರ್ ಇಂದ ಕಂಪ್ಲೀಟ್ಲಿ ಕ್ಲಿನಿಕಲ್ ಆಗಿರೋದ್ರಿಂದ ಸೊ ಅವ್ರಿಗೆ ಚೆನ್ನಾಗಿ ಒಂದು ಕ್ಲಿನಿಕಲ್ ಎಕ್ಸ್ಪೋಜರ್ ಸಿಗುತ್ತೆ. ಅಲಾಂಗ್ ವಿತ್ ದ ಪೇಷಂಟ್ ಬೆಡ್ ಸೈಡ್ ಕಲೀಲಿಕ್ಕೆ ಅವ್ರಿಗೆ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿಕ್ಕೆ ಅದೊಂದು ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಮತ್ತಷ್ಟು ಡೀಟೇಲ್ಸ್ ಅನ್ನ ಕೇಳಿ ತಿಳ್ಕೊತೀನಿ ಅಲ್ಲಿನ ಅಡ್ಮಿಷನ್ ಪ್ರೋಸೆಸ್ ಬಗ್ಗೆ, ಜೊತೆಗೆ ಎಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಓದಿದ್ದಾರೆ ಅಂಡ್ ವಿದ್ಯಾರ್ಥಿಗಳಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಸೇಫ್ಟಿ ಸೆಕ್ಯೂರಿಟಿ ಉಳ್ಕೊಳ್ಳೋ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದು ಕೂಡ ಬೇಕಾಗತ್ತೆ. ಅದ್ರ ಬಗ್ಗೆ ಕೇಳಿ ತಿಳ್ಕೊತೀನಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ವಿದ್ಯಾದಿಕ್ಸೂಚಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಜೋಡಿ ಆಪ್ ಇದು ಡಿಪ್ಲೊಮಾ, ಸೆಕೆಂಡ್ PUC, 10th ಮತ್ತು ಅದಕ್ಕಿಂತ ಕಡಿಮೆ ಓದಿದವರಿಗಾಗಿ ಮದ್ವೆ ಸೇವೆ. ಇದರಲ್ಲಿ ಲಕ್ಷಕ್ಕಿಂತ ಹೆಚ್ಚು ಮದ್ವೆ ವರರಿದ್ದಾರೆ. ಇದು ಕನ್ನಡದಲ್ಲಿ ಇರುವುದರಿಂದ ಹುಡುಕಲು ಸುಲಭವಾಗಿದೆ. ಈ ಸೇವೆ ಹೆಣ್ಣು ಮಕ್ಕಳಿಗೆ ಉಚಿತ. ಈ ಉಚಿತ ಸೇವೆಯನ್ನು ಪಡೆಯಲು ಡೌನ್ಲೋಡ್ ಮಾಡಿ ಜೋಡಿ ಆಪ್. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲಿವರ್ ಗೋಲ್ಡ್. ಸೆಲ್ಯೋ ಗೋಲ್ಡ್. ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. Benaka Gold Company, we value you and your valuables. $20% off. Book now at Mandala.com. ನೀರು ಹೊರಗಡೆ ಎಲ್ಲ ಒಣಗಿದೆ, ಒಳಗಡೆ ಎರಡನ್ನೂ ನೆವರ್ ಮಿಕ್ಸ್ ಇಟ್. ಅರೆ ವಾಟರ್ ಪ್ರೂಫಿಂಗ್ ಸರ್ದಾರ ಇದು.
ನಮ್ಮ ಡಾಕ್ಟರ್ ಫಿಕ್ಸಿಟ್ ಇದು ನಮ್ಮ ಡಾಕ್ಟರ್ ಫಿಕ್ಸಿಟ್. ಡಾಕ್ಟರ್ ಫಿಕ್ಸಿಟ್ ವಾಟರ್ ಪ್ರೂಫಿಂಗ್ ನ ಅಸಲಿ ಎಕ್ಸ್ಪರ್ಟ್. ಅಮ್ಮವ್ರೆ, ತಿಂಗಳ ರೇಷನ್ ಮುಗ್ದೋಯ್ತು. ತಗೊಳಕ್ಕೆ ಹೋದ್ರೆ ಟೈಮ್ ಹಿಡಿಯುತ್ತೆ. ಆನ್ಲೈನ್ ಆರ್ಡರ್ ಮಾಡು, ಆಗ ಎಕ್ಸ್ಟ್ರಾ ಹಣ ಆಗುತ್ತೆ. ಜಿಯೋ ಮಾರ್ಟ್ ನಿಂದ ತರಿಸು, ಕ್ವಿಕ್ ಡೆಲಿವರಿ, ಕಡಿಮೆ ಬೆಲೆಯಲ್ಲಿ, 0 ಎಕ್ಸ್ಟ್ರಾ ಚಾರ್ಜಸ್. ಜಿಯೋ ಮಾರ್ಟ್, ಸಮಯ ಮತ್ತು ಹಣ ಎರಡು ಉಳಿಸುತ್ತೆ. ಇದಕ್ಕೆ ಎಕ್ಸ್ಟ್ರಾ ಹಣ ಆಗುತ್ತೆ. Mama must be missing us, na? Let's take you on spin, give me one day. Feel the itch under my skin, it's a one day. You believe it when you see me and done, hey. New GT line, Taigun and Virtus. Volkswagen. ನೀವು ಹೇರ್ ಕಲರ್ ಮಾಡೋಕೆ ಯೋಚಿಸ್ತಿದ್ದೀರಾ? ಆದ್ರೆ ಇದು ಒಬ್ಬರ ಕೆಲಸ ಅಲ್ಲ ಅಂತ ಯೋಚಿಸ್ತಿದ್ದೀರಾ? ಮತ್ತೆ ಕಲರ್ ಮಾಡೋಕೆ ಟೈಮ್ ತಗಲುತ್ತೆ ಅಂತ ಚಿಂತೆನಾ? ಇಲ್ಲ, ಹೇರ್ ಡ್ಯಾಮೇಜ್ ನ ಭಯನಾ? ನಾಟ್ ಎನಿಮೋರ್. ಇಂಟ್ರೊಡ್ಯೂಸಿಂಗ್ ದಾಸವಾಳ ಮತ್ತೆ ನೆಲ್ಲಿಕಾಯ ಇಂಡಿಕಾ ಈಸಿ ಶಾಂಪೂ ಹೇರ್ ಕಲರ್. ಶಾಂಪೂ ತರ ಬಳಸಿ ಕೇವಲ 10 ನಿಮಿಷದಲ್ಲಿ ಗಾರ್ಜಿಯಸ್ಲಿ ಕಲರ್ಡ್ ಹೇರ್ ರೆಡಿ. ಬಿ ಆಲ್ವೇಸ್ ರೆಡಿ ವಿತ್ ಇಂಡಿಕಾ ಈಸಿ. ಹೇಗಿದೆ ಈ ಮ್ಯಾಜಿಕ್? ಈ ಮ್ಯಾಜಿಕ್ ನಿಮ್ಮ ಲಲಿತಾ ಜ್ಯುವೆಲ್ಲರಿಯಲ್ಲಿ ಮಾತ್ರ. ಹಳೆಯ ಆಭರಣಗಳನ್ನು ಕೊಟ್ಟು 5 to 11 months ನಲ್ಲಿ ಅದೇ ವೇಟ್ಗೆ ಹೊಸ ಆಭರಣಗಳನ್ನು ತಗೊಳ್ಳಿ. ಎಕ್ಸ್ಟ್ರಾವಾಗಿ ₹1 ಕೊಡಬೇಡಿ. ಮ್ಯಾಜಿಕ್ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್. ವಿರಾಮದ ಬಳಿಕ ವಿದ್ಯಾ ದಿಕ್ಸೂಚಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ವಂದನಾ ಅವರೇ, ನೀವು ಹೇಳ್ತಿದ್ರಿ ಆಗ್ಲೇ ಲೈಕ್ ಅಲ್ಲಿ ನೀವು ಕಳಿಸ್ತೀರಿ ಇಲ್ಲಿಂದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ಅವ್ರನ್ನಲ್ಲಿ ಬಿಟ್ಟು ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಮುಗಿಸಿ ಅವ್ರದ್ದು ಎಲ್ಲ ಒಂದು ವಿಚಾರಗಳು ಹೇಗೆ ಅಕಾಡೆಮಿಕ್ಸ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ ಎಲ್ಲನೂ ಕೂಡ ನಾವು ನೋಡ್ತಿರ್ತೀವಿ, ಅವ್ರ ಜೊತೆ ಇರ್ತೀವಿ ಅಂತ ಥ್ರೂ ಔಟ್ ದ ಜರ್ನಿ. ಬಟ್ ಈಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪೋಷಕರು ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ ಅಂತಂದಾಗ ಅಂಡ್ ವಿದ್ಯಾರ್ಥಿಗಳು ಅಷ್ಟೇ ಇಲ್ಲಿನ ಭಾಷೆ ಅಲ್ಲಿರೋದಿಲ್ಲ ಅಂಡ್ ಇಲ್ಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ. ಸೊ ಹೀಗಿದ್ದಾಗ ಅವ್ರಿಗೂ ಕೂಡ ಒಂದು ಭಯ, ಕನ್ಫ್ಯೂಷನ್ ಅನ್ನೋದಿರುತ್ತೆ. ಸೊ ಅವ್ರು ಉಳ್ಕೊಳ್ಳೋ ಹಾಸ್ಟೆಲ್ ವ್ಯವಸ್ಥೆ ಆಗಿರಬಹುದು, ಅಲ್ಲಿ ಸೇಫ್ಟಿ ಸೆಕ್ಯೂರಿಟಿ ಹೇಗಿದೆ, ಜಾರ್ಜಿಯಾ ಅನ್ನೋ ಒಂದು ಸಿಟಿ ಯಾವ ರೀತಿ ಇದೆ, ಅಲ್ಲಿ ಹೇಗೆ ವಿದ್ಯಾರ್ಥಿಗಳು ಆರಾಮಾಗಿ ಓಡಾಡ್ಕೊಂಡು ಇರಬಹುದಾ, ಸೇಫ್ಟಿ ಇದೆಯಾ, ಈ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಸೊ ಯೂನಿವರ್ಸಿಟಿ ಜಿಯೋಮೆಡಿ ಜಾರ್ಜಿಯಾದಲ್ಲಿ ಸಿಚುವೇಟ್ ಆಗಿರೋದು. ಟಿಬ್ಲಿಸಿ ಕ್ಯಾಪಿಟಲ್ ಸಿಟಿ ಅಂತ. ಟಿಬ್ಲಿಸಿ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಜಾರ್ಜಿಯಾ. ಸೊ ಟಿಬ್ಲಿಸಿ ಬಗ್ಗೆ ನಾನು ಹೇಳೋಂಗಿದ್ರೆ, ಆ ಒಂದು ಸಿಟಿ ಬಗ್ಗೆ ಹೇಳೋಂಗಿದ್ರೆ, ಒನ್ ಆಫ್ ದ ಮೋಸ್ಟ್ ವೆಲ್ಕಮಿಂಗ್ ಸಿಟಿ, ಹಾಗೆ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸರ್ಟೆನ್ ನಂಬರ್ ಆಫ್ ಗುಡ್ ಇಂಗ್ಲಿಷ್ ಸ್ಪೀಕಿಂಗ್ ಕಮ್ಯುನಿಟಿ ಕೂಡ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಹೇಳೋ ಆಗಿದ್ರೆ ಮಕ್ಕಳಿಗೆ ಒಂದು ಕಂಫರ್ಟೇಬಲ್ ಎನ್ವಿರಾನ್ಮೆಂಟ್ ಇರುತ್ತೆ. ಸೊ ಅದ್ರ ಜೊತೆಗೆ ಕಂಟ್ರಿ ಸೇಫ್ಟಿ ಬಗ್ಗೆ ನಾನು ಮಾತಾಡೋ ಆಗಿದ್ರೆ ಒನ್ ಆಫ್ ದ ಲೈಕ್ ಥರ್ಡ್ ಮೋಸ್ಟ್ ಸೇಫೆಸ್ಟ್ ಕಂಟ್ರಿನೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಹಾಗೆ ನಾಲೆಜ್ ಮುಖಾಂತರ ಲೈಕ್ ಕಂಪ್ಲೀಟ್ಲಿ ಸೇಫ್ಟಿ ಇದೆ, ಎಸ್ಪೆಷಲಿ ಫಾರ್ ಫೀಮೇಲ್ಸ್ ಅಂಡ್ ಎವ್ರಿ ಒನ್. ಲೈಕ್ ತುಂಬಾ ಸೇಫ್ ಕಂಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೋಕಲ್ ಕಮ್ಯುನಿಟಿ, ಕಲ್ಚರಲ್ ವೈಸ್ ತುಂಬಾನೇ ಕಂಫರ್ಟೇಬಲ್ ಎನ್ವಿರಾನ್ಮೆಂಟ್ ಇದೆ. ಸೊ ಅದ್ರ ಜೊತೆಗೆ ಇನ್ನ ಹಾಸ್ಟೆಲ್, ಯೂನಿವರ್ಸಿಟಿ ಜಿಯೋಮೆಡಿ ಹಾಸ್ಟೆಲ್ ಅದ್ರ ಬಗ್ಗೆ ಮಾತಾಡೋ ಹಾಗಿದ್ರೆ ಕಂಪ್ಲೀಟ್ ಇಂಡಿಯನ್ ಹಾಸ್ಟೆಲ್ಸ್ ಪ್ರೊವೈಡ್ ಮಾಡ್ತಾರೆ ಯೂನಿವರ್ಸಿಟಿ ಕಡೆಯಿಂದ. ಸೊ ಅರೌಂಡ್ ಥ್ರೂ ಔಟ್ ಪ್ರಿಮೈಸಸ್ ಅಲ್ಲೇ ಅವ್ರಿಗೆ ಇಂಡಿಯನ್ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ, ಅಟ್ ಲೀಸ್ಟ್ ಒಂದು ಇನ್ ಬಿಟ್ವೀನ್ 100 to 200 meters ಅಲ್ಲಿ. ಸೊ ಅದ್ರ ಜೊತೆಗೆ ಅವ್ರಿಗೆ ಇಂಡಿಯನ್ ಫುಡ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಆ ವೇಯಲ್ಲಿ ಅವ್ರಿಗೆ ಫುಡ್ ಆಗಿರ್ಬೋದು, ಇಲ್ಲ ಲೈಕ್ ಲೋಕಲ್ ಪೀಪಲ್ಸ್ ಆಗಿರ್ಬೋದು, ತುಂಬಾನೇ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಮತ್ತೆ ಸೇಫ್ ಎನ್ವಿರಾನ್ಮೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ಶ್ರೇಯಸ್ ಅವರೇ, ಈಗ ಸರ್ ಕೂಡ ಸ್ವಲ್ಪ ಡೀಟೇಲ್ಸ್ ಹೇಳಿದ್ರು, ನಿಮ್ ಬಗ್ಗೆ ಹೇಳಿದ್ರು, ದಟ್ಸ್ ರಿಯಲಿ ನೈಸ್. ಅಲ್ಲಿನ ಸ್ಟೂಡೆಂಟ್ಸ್ ಆಗಿ ನೀವು ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿ ಅವರ ಎಜುಕೇಶನ್ಗೂ ಕೂಡ ಯಾವುದೇ ರೀತಿ ಹ್ಯಾಸಲ್ ಫ್ರೀ ಪ್ರೋಸೆಸ್ ಅಂತಾನೆ ಹೇಳ್ಬಹುದು. ದಟ್ ಇಸ್ ರಿಯಲಿ ನೈಸ್. ಈಗ ಅಲ್ಲಿನ ಅಡ್ಮಿಷನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಆ ಡೌಟ್ಸ್ ಇರುತ್ತೆ. ಈಗ ಹೇಗೆ ಅಲ್ಲಿ ಎಲ್ಲೋ ಒಂದು ಜಾರ್ಜಿಯಾನೋ ಪ್ರದೇಶದಲ್ಲಿ ಇರುವಂತಹ ಕಾಲೇಜಿಗೆ, ಯೂನಿವರ್ಸಿಟಿಗೆ ನಾನು ಅಡ್ಮಿಷನ್ ಆಗ್ಬೇಕು, ನಾನು ಇಲ್ಲಿದ್ದೀನಿ, ಆ ಪ್ರೋಸೆಸ್ ಹೇಗೆ ಇರ್ಬೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅಡ್ಮಿಷನ್ ಪ್ರೋಸೆಸ್ ಬಗ್ಗೆ ಡೀಟೇಲ್ಸ್. ಸೊ ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ಸ್ ಕಡೆಯಿಂದ ಇಲ್ಲಿ ಬೇಸಿಕ್ ಡಾಕ್ಯುಮೆಂಟೇಶನ್ ಲೈಕ್ ಹೆಲ್ತ್ ಚೆಕಪ್ ಇಂದ ಹಿಡಿದ್ಬಿಟ್ಟು ವೀಸಾ ಡಾಕ್ಯುಮೆಂಟೇಶನ್ ವರೆಗೂ ಇಂಡಿಯಾದಲ್ಲಿ ನಾವು ಪ್ರೊವೈಡ್ ಮಾಡ್ಕೊಡ್ತೀರಿ. ಆದ ನಂತರ ಜಾರ್ಜಿಯಾಗೆ ಹೋಗಿದಾದ ಮೇಲೆ ಇನ್ ಪರ್ಸನ್ ಆಗಿ ಅಲ್ಲಿ ಕೆಲವೊಂದು ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಇರುತ್ತೆ. ಸೊ ಅದನ್ನು ನಾವು ಪರ್ಸನಲ್ ಆಗಿ ಹೋಗಿ ಅವ್ರಿಗೆಲ್ಲ ಸಹಾಯ ಮಾಡಿ ನಾವು ರಿಟರ್ನ್ ಆಗ್ತೀರಿ. ಬೇಸಿಕ್ ಡಾಕ್ಯುಮೆಂಟ್ಸ್ ಹೇಳಂಗಿದ್ರೆ 10th 11th 12th ಮಾರ್ಕ್ಸ್ ಕಾರ್ಡ್ ಒಟ್ಟಿಗೆ ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಅಂಡ್ ಪಾಸ್ಪೋರ್ಟು, ಇವೆರಡು ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಒಬ್ರೊಬ್ರಿಗೆ ಕೆಲವೊಬ್ರಿಗೆ ಪಾಸ್ಪೋರ್ಟ್ ಇರಲ್ಲ. ಸೊ ಅಂಥವ್ರಿಗೆ ನಾವು ಪಾಸ್ಪೋರ್ಟ್ ಮಾಡೋದಲ್ಲಿ ಸಹಾಯ ಮಾಡಿಕೊಡ್ತೀರಿ.
ಓಕೆ, ಮತ್ತಷ್ಟು ಡೀಟೇಲ್ಸ್ ತಿಳ್ಕೊತೀನಿ. ಅದಕ್ಕೆ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ ಬರೋಣ. ವಿದ್ಯಾದಿಕ್ಸೂಚಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಅನ್ನದಾತರನ್ನ ಗೌರವಿಸುವಂತದ್ದು ಪುಣ್ಯದ ಕೆಲಸ ಅಂತ ಅನ್ಕೊಂಡಿದೀವಿ ನಾವು. ಈ ರೈತ ರತ್ನ ಪ್ರಶಸ್ತಿ ಸಮಸ್ತ ರೈತ ಬಾಂಧವರಿಗೂ ಸಲ್ಲುತ್ತೆ. ಸರ್ಕಾರದ ಪರವಾಗಿ ಕೃಷಿ ಸಚಿವನಾಗಿ ಹಾರ್ಟ್ಫುಲ್ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆತ್ಮಹತ್ಯೆಗಾಗಿ ಕೃಷಿ ಮಾಡುವ ಎಲ್ಲರಿಗೂ ಕೂಡ ಇವತ್ತು ನಾನು ಅಭಿನಂದನೆ ಸಲ್ಲಿಸಿ ರೈತ ರತ್ನ ಪ್ರಶಸ್ತಿ 2025 ಇಂದು ಮಧ್ಯಾಹ್ನ 3ರಿಂದ ಪ್ರೆಸೆಂಟೆಡ್ ಬೈ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಪವರ್ಡ್ ಬೈ ಐಶ್ವರ್ಯ ಟಿ ರವರ ಕೆಟಿ ಸ್ಪೆಷಾಲಿಟಿ ಇಂಡಸ್ 555D CRS TMT ಟ್ರಸ್ಟ್ ಗ್ರೋ ಫರ್ಟಿಲೈಸರ್ಸ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸ್ಪೆಷಲ್ ಪಾರ್ಟ್ನರ್ ಹೈಕೋರ್ಟ್ ತಂತಿ ಬೇಲಿಗಳು ಆಕ್ವಾ ಗ್ರೂಪ್ ನಿಮ್ಮ ವಿಶ್ವಸನೀಯ ಪಂಪ್ಗಳು ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್. ಅಸೋಸಿಯೇಟ್ ಸ್ಪಾನ್ಸರ್ ಕ್ಯಾಂಕೋ ಕಲ್ಪ ಕೋಕೋನಟ್ ಆಯಿಲ್ KMF ನಂದಿನಿ ಶಶಿ ಡಿಟರ್ಜೆಂಟ್ ಸೋಪ್ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ಸಪೋರ್ಟೆಡ್ ಬೈ ಅಶೋಕ ಸೀಡ್ಸ್ ಯುನೋಸೆಫ್ ಎಲಿವೇಟರ್ಸ್ ಸ್ಪರ್ಶ್ ಮಸಾಲಾ ಏಜೆನ್ಸಿ ಪಾರ್ಟ್ನರ್ ಇನೋವೇಟಿವ್ ಅಡ್ವಾನ್ಸ್ ಮೀಡಿಯಾ ಮ್ಯಾನೇಜ್ಮೆಂಟ್. ಗೈಸ್, ಇವತ್ತು ಫ್ಯಾಮಿಲಿ ಮೂವಿ ನೈಟ್ ರೆಡಿನಾ? ನೋ, ನಾಟ್ ರೆಡಿ. ನಾನಿದ್ದೀನಲ್ಲ ಗೋದ್ರೇಜ್ ಆಟೋಮ್ಯಾಟಿಕ್ ಏರ್ ಫ್ರೆಶ್ನರ್. ಕಿಟಕಿಗಳೇ ಪರಿಮಳ ಹೊರಗೆ ಹೋಗ್ಲು ಬಿಡಬೇಡಿ. ರಿಲ್ಯಾಕ್ಸ್, ನಾನು 10 ನಿಮಿಷಕ್ಕೊಮ್ಮೆ ಸ್ಪ್ರೇ ಮಾಡ್ತೀನಿ. ಗೋದ್ರೇಜ್ ಏರ್ ಮ್ಯಾಟಿಕ್ ರೂಮ್ಸ್ ಅನ್ನು ಇರಿಸುತ್ತೆ ನಿರಂತರ ಪರಿಮಳ ಭರಿತ. ರೂಮ್ಗೆ ಮಾತ್ ಬರ್ತಿದ್ರೆ ಗೋದ್ರೇಜ್ ಏರ್ ಅನ್ನು ಕೇಳುತ್ತೆ. ಟರ್ಬೋ ಸ್ಟೀಲ್ LRF ಟೆಕ್ನಾಲಜಿಯಿಂದ ತಯಾರಿಸಿರುವ ಏಕೈಕ LPS TMT ಬಾರ್. ಇದು ನಿಮ್ಮ ಮನೆಯ ದೃಢತೆಯ ವಿಚಾರ. ಸ್ವಲ್ಪ ಯೋಚನೆ ಮಾಡಿ. ಸೆಲ್ಯೋ ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲಿವರ್ ಗೋಲ್ಡ್. ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. Benaka Gold Company, we value you and your valuables. ಹಾಗೆ ಇಲ್ಲಿದೆ ನಿಮ್ಮ ಕನಸುಗಳ ಸವಾರಿ. You and I, we are dreamers. You and I, we are believers. Introducing the all-new Skoda Kailak. Own your dream. ಈ ತಲೆನೋವು ಈ ದಿನ ನಗು ತೆರಬೇಕು. ತಲೆನೋವು ಮುಚ್ಚಿಡೋದಲ್ಲ, ತೊಲಗಿಸಿ. ನ್ಯೂ ಸ್ಯಾರಿಡಾನ್. ಇದರ ಟ್ರಿಪಲ್ ಆಕ್ಷನ್ ಫಾರ್ಮುಲಾ ಕೆಲಸ ಶುರು ಮಾಡುತ್ತೆ 5 ನಿಮಿಷದಲ್ಲಿ. ನನ್ನ ಜೊಲಿ ಅಂತೂ ಸೆಟ್ಟೆ ಆಗೋದಿಲ್ಲ. ನಮ್ಮ ಫ್ರಿಡ್ಜ್ ಇಂಟೆಲಿಜೆಂಟು, ಡ್ಯಾಡಿಗಿಂತ ಜಾಸ್ತಿ. AI powered cooling adjust ಆಗುತ್ತೆ ನಿಮ್ಮ ಯೂಸೇಜ್ ಅನುಸಾರ. Godrej side by side refrigerators. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾರ್ಜಿಯಾದ ಯೂನಿವರ್ಸಿಟಿ ಜಿಯೋಮೆಡಿಯಾ ಯೂನಿವರ್ಸಿಟಿ ಪ್ರೊಫೆಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅಲ್ಲಿನ ಯೂನಿವರ್ಸಿಟಿ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ. ಜೊತೆಗೆ ಅಲ್ಲಿನ ಅಲ್ಯುಮಿನಿಗಳಾಗಿರುವಂತಹ ಡಾಕ್ಟರ್ ವಂದನಾ ಹಾಗೆ ಡಾಕ್ಟರ್ ಶ್ರೇಯಸ್ ಅವ್ರ ಬಗ್ಗೆ ಕೂಡ ಒಂದೆರಡು ಮಾತಾಡಿದ್ದಾರೆ. ಅವ್ರ ಜೊತೆ ಮಾತಾಡೋಣ ಈಗ. Hello, I am Zurab Tetkladze, Vice Rector for Research at GeoMed University. Along with this position, I'm actually teaching at GeoMed University. I'm the part of the faculty members here, and I teach genetics. I would like to talk a little bit about our university. GeoMed University is one of the oldest private university in Georgia. GeoMed University successfully graduated more than 800 students who are successfully are employed by the hospitals around the world, including the India, since we have most of our students are from India. Also, I would like to mention about one of our graduates, Dr. Vandana Patil, who is employed in India. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮೊಟ್ಟಿಗೆ ಕನೆಕ್ಟ್ ಆಗಿ ಮಾತಾಡೋದಕ್ಕೆ. ಓಕೆ ಡಾಕ್ಟರ್ ವಂದನಾ ಅವರೇ, ಈಗ ಆಲ್ರೆಡಿ ಯೂನಿವರ್ಸಿಟಿ ಜಿಯೋಮೆಡಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿರ್ತಾರೆ. ಸೊ ಇಲ್ಲಿವರೆಗೂ ಎಷ್ಟು ಜನ ವಿದ್ಯಾರ್ಥಿಗಳು ಕಂಪ್ಲೀಟ್ ವಿದ್ಯಾಭ್ಯಾಸ ಮುಗಿಸಿ ಪಾಸ್ ಔಟ್ ಆಗಿದ್ದಾರೆ, ಅವರ ಕರಿಯರ್ ಮೆಡಿಕಲ್ ಫೀಲ್ಡಲ್ಲಿ ಅವ್ರ ಕರಿಯರನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ? ಸೊ ಅರೌಂಡ್ 500 to 700 ಇಂಡಿಯನ್ ಸ್ಟೂಡೆಂಟ್ಸ್ ಆಲ್ರೆಡಿ ಅಲ್ಲಿಂದ ಗ್ರಾಜ್ಯುಯೇಟ್ ಆಗಿ ಅವರೊಂದು FMG ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ಥ್ರೂಔಟ್ ಆಲ್ ಓವರ್ ಇಂಡಿಯಾ ಒಂದು ಡಿಫ್ರೆಂಟ್ ಹಾಸ್ಪಿಟಲಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರೊಂದು ಸಕ್ಸಸ್ಫುಲ್ ಕರಿಯರಲ್ಲಿ ಅವರು ಫರ್ದರ್ ಅವರ ಪೋಸ್ಟ್ ಎಜುಕೇಷನ್ ಏನಿದೆಯೋ ಅದನ್ನು ಅವರು ಇಲ್ಲಿ ಕಂಪ್ಲೀಟ್ ಮಾಡ್ಕೋತಾ ಇದ್ದಾರೆ.
ಓಕೆ, ಇನ್ನು ಡಾಕ್ಟರ್ ಶ್ರೇಯಸ್ ಅವರೇ, ನೀವು ನಿಮ್ಮ ಇನ್ಸ್ಪೈರ್ ಅಬ್ರಾಡ್ ಎಜುಕೇಷನ್ ಸೊಲ್ಯೂಷನ್ಸ್ ಮುಖಾಂತರ ವಿದ್ಯಾರ್ಥಿಗಳು ಇಲ್ಲಿಂದ ಅಲ್ಲಿಗೆ ಅಡ್ಮಿಷನ್ ಆಗಿ ಆ್ಯಂಡ್ ಅಲ್ಲಿನ ಅವ್ರ ಕಂಪ್ಲೀಟ್ ಅಕಾಡೆಮಿಕ್ಸಲ್ಲಿ ಅವ್ರ ಪ್ರೋಗ್ರೆಸ್ ಹೇಗಿರುತ್ತೆ, ಅವ್ರು ಉಳ್ಕೊಳ್ಳೋ ವ್ಯವಸ್ಥೆ ಆಗಿರಬಹುದು, ಲ್ಯಾಂಗ್ವೇಜ್ ಬ್ಯಾರಿಯರ್ಸು, ಪ್ರತಿಯೊಂದನ್ನು ಕೂಡ ನೋಡ್ಕೋತೀರಿ. ಇದು ಲಿಟ್ರಲಿ ಇಟ್ ಇಸ್ ಅ ಗ್ರೇಟ್ ಥಿಂಗ್. ಬಿಕಾಸ್ ಯಾರೊಬ್ರು ನಮ್ಮೊಟ್ಟಿಗೆ ಸಪೋರ್ಟರ್ ಆಗಿ ನಮ್ಮ ಜೊತೆ ಥ್ರೂ ಔಟ್ ಆ ಜರ್ನಿ ಬೇರೆ ಯಾವುದೋ ಗೊತ್ತಿಲ್ಲದಿರೋ ದೇಶದಲ್ಲಿ ಇರ್ತಾರೆ ಅಂತಂದ್ರೆ ಆ ವಿದ್ಯಾರ್ಥಿಗೂ ಕೂಡ ಆ ಒಂದು ಸಪೋರ್ಟ್ ಬಹಳಷ್ಟು ಬೇಕಾಗಿರುತ್ತೆ. ಸೊ ಇನ್ನು ನೀವು ಆ ವಿದ್ಯಾರ್ಥಿಗಳಿಗೆ, ಈಗ ಮೆಡಿಕಲ್ ಆಸ್ಪಿರೆಂಟ್ಸ್ ಇರ್ತಾರೆ, ಬೇರೆ ದೇಶದಲ್ಲಿ ಅಬ್ರಾಡ್ ಅಲ್ಲಿ ಎಜುಕೇಶನ್ ಕಂಟಿನ್ಯೂ ಮಾಡಬೇಕು ಅಂತ ಈಗಿರ್ತಾರೆ, ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೀಸನ್ ಏನಂತಂದ್ರೆ, ನಾನು ಇಂಡಿಯಾದಲ್ಲೇ MBBS ಮಾಡ್ಬೇಕಂತ ಆಸೆ ಇತ್ತು. ಏಕಂತಂದ್ರೆ ನಂದು ಕಂಫರ್ಟ್ ಝೋನ್ ಇತ್ತು. ಅಂದ್ರೆ ಫ್ಯಾಮಿಲಿ ಆಗಿರ್ಲಿ, ಫ್ರೆಂಡ್ಸ್ ಆಗಿರ್ಲಿ, ಇಲ್ಲಾಂದ್ರೆ ಒಂದು ಕಮ್ಯುನಿಟಿ, ಗೊತ್ತಿರೋ ಕಮ್ಯುನಿಟಿ ಜೊತೆಗೆ ಓದೋದಂದ್ರೆ ಲೈಕ್ ಇದೊಂದು ಕಂಫರ್ಟ್ ಝೋನ್ ನಂಗಿತ್ತು. ಸೊ ಆದ್ರೆ ಡ್ಯೂ ಟು ಹೈ ಕಾಂಪಿಟೆನ್ಸಿಯಿಂದ ನಂಗೆ ಇಂಡಿಯಾದಲ್ಲಿ ಸೀಟ್ ಸಿಕ್ಕಿಲ್ಲ. ಸೊ ಅವಾಗ ನಾನು ಅಬ್ರಾಡ್ ಅಲ್ಲಿ MBBS ನ ಆಪ್ಟ್ ಮಾಡ್ಕೊಂಡು ಅಲ್ಲಿ ಗ್ರಾಜುಯೇಟ್ ಆಗಿ ಇವಾಗ ನಾನು ನಿಮ್ ಮುಂದೆ ಕೂತ್ಕೊಂಡಿದ್ದೀನಿ. ಸೊ ಇದು ಅಪ್ಕಮಿಂಗ್ ನಮ್ಮ ಜೂನಿಯರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಒನ್ಸ್ ಯು ಕಮ್ ಔಟ್ ಆಫ್ ಕಂಫರ್ಟ್ ಝೋನ್, ಅವಾಗ ನಿಮ್ ಗೋಲ್ನ ಅಚೀವ್ ಮಾಡಕ್ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ನಮ್ಮ ಯೂನಿವರ್ಸಿಟಿಯಲ್ಲಿ ಲಿಮಿಟೆಡ್ ಸೀಟ್ಸ್ ಅವೈಲೇಬಲ್ ಇದೆ. ಡಾಕ್ಟರ್ ವಂದನಾ ಅವರೇ, ಈಗ ನೀವು ಇಲ್ಲಿನ ವಿದ್ಯಾರ್ಥಿಗಳಿಗೆ ಇಲ್ಲಿಂದ ಜಾರ್ಜಿಯಾ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಅವರ ಮೆಡಿಕಲ್ ಕಂಪ್ಲೀಟ್ ಮಾಡುವವರೆಗೂ ಕೂಡ ಅಡ್ಮಿಷನ್ ಇಂದ ಹಿಡಿದು ಕಂಪ್ಲೀಟ್ ಆಗೋವರೆಗೂ ಅವ್ರ ಜೊತೆಲೇ ನಿಂತು ಸಹಕಾರ ನೀಡ್ತಿರ್ತೀರಿ. ದಟ್ ಇಸ್ ರಿಯಲಿ ನೈಸ್. ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ಎಷ್ಟೋ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಸಹಕಾರವನ್ನು ನೀಡ್ತಿದ್ದೀರಿ ಅಂಡ್ ದಿಸ್ ಇಸ್ ರಿಯಲಿ ನೀಡೆಡ್ ಆಕ್ಚುಲಿ. ದಟ್ಸ್ ರಿಯಲಿ ಗ್ರೇಟ್. ಸೊ ಈಗ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಅಲ್ಲಿ ಹೋಗಿ ಬೇರೆ ದೇಶದಲ್ಲಿ ಮೆಡಿಕಲ್ ಮಾಡಬೇಕು ಅಂತ ಇರೋರಿಗೆ ಏನು ಹೇಳ್ತೀರಿ ನೀವು? ಸೊ ಇಲ್ಲಿ ನಾನೊಂದು ಲೈನ್ ನ ಆಡ್ ಮಾಡಕ್ ಇಷ್ಟಪಡ್ತೀನಿ. ಏನಂತಂದ್ರೆ, ಲೈಫ್ ಬಿಗಿನ್ಸ್ ಎಟ್ ದ ಎಂಡ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸುಮಾರು ಜನ ಇಲ್ಲಿ ಎಸ್ಪೆಷಲಿ ಇಂಡಿಯಾನೇ ಆಗಿರ್ಬೋದು ಅಥವಾ ಬೇರೆ ಕಂಟ್ರಿನೇ ಆಗಿರ್ಬೋದು, ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಅದೊಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು. ಸೊ ಆ ಒಂದು ಝೋನ್ ಅಲ್ಲಿ ಇದ್ದಾಗ ಅವ್ರಿಗೆ ಅದರಿಂದ ಈಚೆ ಬರ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ. ಅದು ಯಾರೇ ಆಗಿರ್ಬೋದು, ಇವನ್ ನಮಗೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಬಟ್ ಒನ್ಸ್ ವೆನ್ ಯು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್, ದೆನ್ ಯು ಕ್ಯಾನ್ ಸಕ್ಸೀಡ್ ಇನ್ ಯುವರ್ ಲೈಫ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆಗೆ ಜಾರ್ಜಿಯಾ ಯೂನಿವರ್ಸಿಟಿ ಜಿಯೋಮೆಡಿಯಲ್ಲಿ ಸೊ ಇವಾಗ ಒಂದು ಕಂಫರ್ಟೇಬಲ್ ಎನ್ವಿರಾನ್ಮೆಂಟ್ ನ ಅವರು ಕ್ರಿಯೇಟ್ ಮಾಡ್ಕೊಡ್ತಾರೆ. ಅದು ಹೇಗೆ ಅಂತಂದ್ರೆ, ಸೊ ಪ್ರತಿ ಕ್ಲಾಸ್ ರೂಮ್ ಅಲ್ಲೂ ಕೂಡ ಮಿನಿಮಮ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಒಂದು ಇಂಡಿವಿಜುವಲ್ ಇಂಟರಾಕ್ಷನ್ ವಿತ್ ಪ್ರೊಫೆಸರ್, ಇಂಡಿವಿಜುವಲ್ ಇಂಟರಾಕ್ಷನ್ ಇರುತ್ತೆ. ಅವರ ಒಂದು ಸ್ಟಡಿ ಪ್ರಾಸೆಸ್ ಅಲ್ಲಿ ಒಂದು ಕಂಫರ್ಟೇಬಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಡ್ತಾರೆ. ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇರುತ್ತೆ, ಪ್ರೊಫೆಸರ್ಸ್ ಜೊತೆ ಆಗಿರ್ಬೋದು, ಸ್ಟೂಡೆಂಟ್ಸ್ ಜೊತೆ ಆಗಿರ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ಅವ್ರಿಗೆ ಒಂದು ಯಾವುದೇ ಒಂದು ಫಿಯರ್ ಇಲ್ಲದೆ ಇರೋ ತರ, ಸೊ ಅವರ ಒಂದು ಸ್ಟಡಿ ಲರ್ನಿಂಗ್ ಪ್ರಾಸೆಸ್ ಏನಿದೆಯೋ ಅದು ಲರ್ನಿಂಗ್ ಪ್ರಾಸೆಸ್ ಕಂಟಿನ್ಯೂ ಮಾಡಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಸ್ ಅ ಪ್ರಾಕ್ಟಿಸಿಂಗ್ ಡಾಕ್ಟರ್ ಆಗಿ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಮಕ್ಕಳಿಗೆ ಯಾರು ಅಡ್ಮಿಷನ್ಸ್ ತಗೊಳ್ಬೇಕು ಅಂತ ಇದಾರೋ, ಅಬ್ರಾಡ್ ಅಲ್ಲಿ MBBS ಮಾಡ್ಬೇಕು ಅಂತ ಇದಾರೋ, ತುಂಬಾನೇ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇದೆ, ತುಂಬಾನೇ ಕ್ವೇರೀಸ್ ಇದೆ. ಸೊ ಅದೆಲ್ಲ ಕನ್ಫ್ಯೂಷನ್ಸ್ಗೆ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಅದು ನಮ್ಮ ಒಂದು ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ಅಂತ. ನಮ್ಮೊಟ್ಟಿಗೆ ಬನ್ನಿ, ನಮ್ಮ ಕಡೆಯಿಂದ ನಿಮ್ಗೆ ಥ್ರೂ ಔಟ್ ಯುವರ್ ಅಕಾಡೆಮಿಕ್ ಪ್ರಾಸೆಸ್ ಅಲ್ಲಿ ನಾವೊಂದು ಫ್ರೀ ಆಗಿ ಗೈಡೆನ್ಸ್ ಕೊಡ್ತೀವಿ, ಒಂದು ಅಸಿಸ್ಟೆನ್ಸ್ ಇರುತ್ತೆ. ಸೊ ನಮ್ ತರ ಒಂದು ಅಸಿಸ್ಟೆನ್ಸ್ ಯಾರೇ ಆಗ್ಲಿ ಕೂಡ ನಿಮ್ಗೆ ಕೊಡೋಕೆ ಒಂದ್ ರೀತಿಲಿ ಅದು ಕಷ್ಟ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಕಮ್ ಟು ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್. ಇಟ್ಸ್ ಅ ಗ್ರೇಟ್ ಹೆಲ್ಪ್ ಫಾರ್ ಅಸ್ ಟು ಗೈಡ್ ಯು ಆಸ್ ಅ ಸೀನಿಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಜೂನಿಯರ್ ಡಾಕ್ಟರ್ಸ್ಗೆ ನಿಮ್ಮ ಒಂದು ಡ್ರೀಮ್ ಕರಿಯರ್ ನ, ನಿಮ್ಮ ಒಂದು ಕನ್ಸನ್ನ ನನ್ಸ್ ಮಾಡ್ಕೋಬಹುದು ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ಮುಖಾಂತರ. ಏನು ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಸಾಕಷ್ಟು ಡೌಟ್ಸ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಪ್ರೊಸೀಜರ್ ಅನ್ನ ತಿಳ್ಕೋಬೇಕು ಅಂತಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ನೀಡೋದಾದ್ರೆ? ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್, ವೆಬ್ಸೈಟ್ ಅಡ್ರೆಸ್ ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟು. ಸೊ ದಯವಿಟ್ಟು ನಿಮ್ಗೆ ಏನೇ ಕ್ವೇರೀಸ್ ಇದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಅಪ್ ಮಾಡಿ ಫಾರ್ ಯುವರ್ ಡೈಲಿ ಅಪ್ಡೇಟ್ಸ್ಗೋಸ್ಕರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ನೀವು ಡಾಕ್ಟರ್ಸ್ ಆಗಿ ನಿಮ್ಮ ಕನಸನ್ನ ಸಾಕಾರಗೊಳಿಸ್ಕೊಂಡು ಅದಾದ್ಮೇಲೆ ಎಷ್ಟೋ ಮೆಡಿಕಲ್ ಆಸ್ಪಿರೆಂಟ್ಸಿಗೆ ಆ್ಯಂಡ್ ತುಂಬ ಜನಕ್ಕೆ ಹೋಗೋ ಕನಸಿರುತ್ತೆ, ಬಟ್ ಹೋಗ್ಲಿಕ್ಕೆ ಆಗ್ತಿರಲ್ಲ ಹಲವಾರು ಕಾರಣಗಳಿಂದ. ಅಂಥವರಿಗೆ ನಿಮ್ಮ ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ ಮುಖಾಂತರ ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನು ನೀಡ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಆ್ಯಂಡ್ ಶೇರಿಂಗ್ ಆಲ್ ದಿಸ್ ಡೀಟೇಲ್ಸ್ ವಿತ್ ಆಡಿಯನ್ಸ್. ಥ್ಯಾಂಕ್ ಯು.
ವೀಕ್ಷಕರೇ, ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರ ನಮ್ದು. ಅದರಲ್ಲೂ ಜನಸಂಖ್ಯೆಯಲ್ಲಿ 2ನೇ ಸ್ಥಾನ ನಮ್ದಾಗಿರೋದ್ರಿಂದ ನಮ್ಮ ದೇಶಕ್ಕೆ ಡಾಕ್ಟರ್ಸ್ಗಳ ಅವಶ್ಯಕತೆ ತುಂಬಾ ಇದೆ. ಎಲ್ಲಕ್ಕಿಂತ ವೈದ್ಯೋ ನಾರಾಯಣ ಹರಿ, ಅಂದ್ರೆ ವೈದ್ಯ ದೇವರಿಗೆ ಸಮಾನ. ಅಂತಹ ಅತ್ಯುತ್ತಮ ಉನ್ನತ ವೃತ್ತಿ ಮಾಡಬೇಕೆಂದು ಕನಸು ಹೊತ್ತಿರೋ ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್ಸ್ ಮೂಲಕ ಅಡ್ಮಿಷನ್ ಪಡೆದುಕೊಂಡು ವೈದ್ಯರ ಮೂಲಕ ನಿಮ್ಮ ವೈದ್ಯರಾಗಬೇಕು ಅನ್ನೋ ಒಂದು ಕನಸನ್ನ ನನಸು ಮಾಡಿಕೊಳ್ಳಿ. ಬ್ರೈಟ್ ಫ್ಯೂಚರ್ ನಿಮ್ಮದಾಗಲಿ. ಯೋರ್ ಸಕ್ಸಸ್ ಸ್ಟೋರಿ ಬಿಗಿನ್ಸ್ ಟುಡೇ. ಲೆಟ್ಸ್ ಬಿಲ್ಡ್ ಇಟ್ ಥ್ರೂ ಇನ್ಸ್ಪೈರ್ ಅಬ್ರಾಡ್ ಎಜುಕೇಶನ್ ಸೊಲ್ಯೂಷನ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.